ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಅಂಡ್ ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಕೆಲವೊಂದು ಸುದ್ದಿಗಳು ಬರ್ತಾ ಇದ್ದಾವೆ. ಇಂದಿನ ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ಕವರ್ ಮಾಡಿದ್ದೀನಿ. ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತ್ ಓರಿಯಾ ಚಾನಲ್ ಅಲ್ಲಿ ಇವತ್ತು ಜಿಯೋ IPO ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಬಗ್ಗೆ ಒಂದು ವಿಡಿಯೋ ಬಂದಿದೆ. ಇಲ್ಲಿವರೆಗೂ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ. ಹಲವಾರು ವಿಷಯಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ಹಾಗೆ ಇದರ ಲಿಂಕ್ ನಿಮಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ನ ಕಮ್ಯುನಿಟಿ ಟ್ಯಾಬ್ ಗೆ ಬಂದ್ರೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿದೀವಿ. ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡ್ತೀನಿ. ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಕಮ್ಯುನಿಟಿ ಟ್ಯಾಬ್ ಗೆ ಬಂದ್ರೆ ನಿಮಗೆ ಈ ವಿಡಿಯೋದ ಲಿಂಕ್ ಸಿಗುತ್ತೆ. ವಾಚ್ ಮಾಡಿ. ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಯಾಕಂದ್ರೆ ಮುಂದೆ ಇದೇ ರೀತಿ ಹಲವು ವಿಷಯಗಳನ್ನ ಕವರ್ ಮಾಡುವಂತ ಪ್ಲಾನ್ಸ್ ಇದೆ. ನಿಮ್ಮ ಫೀಡ್ಬ್ಯಾಕ್ ಬಂದ್ರೆ ನಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ, ಯಾವ ರೀತಿ ಇರಬೇಕು ಟಾಪಿಕ್ಗಳು ಅಂತ. ಹಾಗಾಗಿ ಮಿಸ್ ಮಾಡದೆ ಫೀಡ್ಬ್ಯಾಕ್ ಅನ್ನು ಸಹ ಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಮೊದಲಿಗೆ ಇರಾನ್ ಹಾಗೂ ಅಮೆರಿಕ ನಡುವೆ ಮತ್ತೊಂದು ರೌಂಡ್ ಆಫ್ ಎಸ್ಕಲೇಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಈ ಎರಡು ಕಡೆಗಿಂದ ಮಿಸೈಲ್ ಗಳು ಹಾರಾಡ್ತಿದ್ದಾವೆ. ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇವನ್ ಇಂದಿನ ವಿಡಿಯೋದಲ್ಲೂ ಕೂಡ ಒಂದಷ್ಟು ಸುದ್ದಿಗಳನ್ನ ಕವರ್ ಮಾಡಿದ್ದೆ. ಎರಡು ಕಡೆಗಿಂದ ಅಟ್ಯಾಕ್ ಗಳಾಗ್ತಾ ಇದೆ. ಜೊತೆಗೆ ಇರಾನ್ ಆಸ್ ಯೂಶುವಲ್ ಪ್ರತಿ ಸಲದ ಹಾಗೇನೆ ಅಮೆರಿಕದ ಮಿತ್ರ ದೇಶಗಳ ಮೇಲೆ ಟಾರ್ಗೆಟ್ ಮಾಡ್ತಿದೆ. ಈಗಾಗಲೇ ಬಹ್ರೈನ್ ಆಗ್ಬೋದು, ಕುವೈತ್ ಆಗ್ಬೋದು, ಅಲ್ಲೆಲ್ಲ ಅಟ್ಯಾಕ್ಸ್ ಆಗಿದೆ. ಇದಕ್ಕೆ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತವೆ ನಾಳೆ ನೋಡಬೇಕಾಗಿದೆ. ಎಸ್ಪೆಷಲಿ ಕ್ರೂಡ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಯಾಕಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಆದ್ರೆ ಕ್ರೂಡ್ ರೈಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ನೋಡಬಹುದು ಇರಾನ್ FM ಅರಾಕ್ಚಿ ವಾನ್ಸ್ ಎನಿ ಚಾಲೆಂಜ್ ಟು ಹಾರ್ಮುಜ್ ಸ್ಟ್ರೈಟ್ ವಿಲ್ ಇನ್ಕ್ರೀಸ್ ಟೆನ್ಷನ್ಸ್. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದ್ರೆ ಇರಾನ್ ನ ಕಂಟ್ರೋಲ್ ಅಲ್ಲಿ ಏನಿದೆ ಅಲ್ಲಿನ ಮೂವ್ಮೆಂಟ್ಸ್, ಅದರ ಮೇಲೆ ಯಾರಾದ್ರೂ ಚಾಲೆಂಜ್ ಮಾಡಿದ್ರೆ ಟೆನ್ಷನ್ಸ್ ಇನ್ನು ಜಾಸ್ತಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಗಳು ನಡೆದಿದೆ MOU ನಂತರ ಯುದ್ಧವನ್ನ ನಿಲ್ಸೋದಿಕ್ಕೆ. ಬಟ್ ಮಧ್ಯೆ ಈ ರೀತಿಯ ಡೆವಲಪ್ಮೆಂಟ್ಸ್ ಖಂಡಿತ ಒಳ್ಳೆಯ ಬೆಳವಣಿಗೆ ಆಗೋದಿಲ್ಲ. ಸೊ ನೋಡೋಣ ಇನ್ನು ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ನಾಳೆ ಬೆಳಗ್ಗೆವರೆಗೂ ಕೂಡ ಅಂತ. ಸೊ ಇಲ್ಲಿವರೆಗೂ ಅಂದ್ರೆ ಭಾನುವಾರದ ಸಂಜೆವರೆಗೂ ಬಂದಿರುವಂತಹ ಸುದ್ದಿಗಳು ಯಾವುವು ಅಂತ ಪಾಸಿಟಿವ್ ಸುದ್ದಿಗಳೇನಲ್ಲ, ಎಲ್ಲಾನು ಕೂಡ ನೆಗೆಟಿವ್ ಆಗಿದಾವೆ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತವು. ಇನ್ನು ಗವರ್ನಮೆಂಟ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬರ್ತಾ ಇದಾವೆ. ಮೋದಿ ಗವರ್ನಮೆಂಟ್ ಕ್ಯಾಬಿನೆಟ್ ರಿಶಫಲ್ ಬುಸ್ ಗೇನ್ಸ್ ಮೊಮೆಂಟಮ್, ರಿವಾಂಪ್ ಲೈಕ್ಲಿ ಬಿಫೋರ್ ಪಾರ್ಲಿಮೆಂಟ್ ಮಾನ್ಸೂನ್ ಸೆಷನ್. ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ರೀಶಫಲ್ ಆಗ್ಬೋದು ಅಂತ ಅಂದ್ರೆ ಖಾತೆಗಳ ಬದಲಾವಣೆ ಆಗ್ಬೋದು, ಕೆಲವರನ್ನ ಬಿಡಬಹುದು, ಕೆಲವರನ್ನ ಹೊಸದಾಗಿ ಸೇರಿಸ್ಕೊಳ್ಬಹುದು ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ, ಇನ್ಸ್ಟಾಗ್ರಾಮ್ ರೀಲ್ ಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಮಾರ್ಕೆಟ್ಗೆ ರಿಲೇಟೆಡ್ ಆಗಿ ಏನಾದ್ರೂ ಬದಲಾವಣೆಗಳಾಗತ್ತಾ ಅಂತ. ಎಸ್ಪೆಷಲಿ ಫೈನಾನ್ಸ್ ಮಿನಿಸ್ಟ್ರಿ ಮೇಲೆ ಎಲ್ಲರ ಕಣ್ಣಿರುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಏನಾದ್ರು ಬದಲಾಗ್ತಾರಂತ. ಬಟ್ ಬದಲಾದ ತಕ್ಷಣ ನೀತಿಗಳಲ್ಲಿ ಏನಂತ ದೊಡ್ಡ ಚೇಂಜಸ್ ಆಗೋದಿಲ್ಲ. ಬಟ್ ಸ್ವಲ್ಪ ಪ್ರೋ ಮಾರ್ಕೆಟ್ ಇರೋಂತವ್ರು ಬಂದ್ರೆ ಒಳ್ಳೇದು ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಹಾಗಂತ ಇವರೇನು ಪ್ರೋ ಮಾರ್ಕೆಟ್ ಅಲ್ಲ ಅಂತಲ್ಲ. ಬಟ್ ಅವರು ಬಂದಾಗಿಂದ ತೆಗೆದುಕೊಂಡಂತಹ ನೀತಿಗಳು ಅಥವಾ ನಿರ್ಧಾರಗಳೇನಿದ್ದಾವೆ ಅಲ್ಲಿ ಇಕ್ವಿಟಿ ಮಾರ್ಕೆಟ್ಸ್ ಗೆ ಸಪೋರ್ಟ್ ಮಾಡೋ ಅಂತವು ಜಾಸ್ತಿ ಬಂದಿಲ್ಲ. ಹಾಗಾಗಿ ಒಂದಷ್ಟು ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಗೆ ಡಿಸಪಾಯಿಂಟ್ಮೆಂಟ್ ಇದೆ. ಹಾಗಾಗಿ ಫೈನಾನ್ಸ್ ಮಿನಿಸ್ಟ್ರಿಗೆ ಬೇರೆ ಯಾರಾದ್ರೂ ಬಂದ್ರೆ ಒಳ್ಳೇದೇನೋ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಮೇಲೂ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. ಮಾರ್ಕೆಟ್ಸ್ ಅಲ್ಲಿ ರಿಯಾಕ್ಷನ್ ಗೆ ಕೂಡ ಕಾರಣ ಆಗ್ಬೋದು ಇನ್ ಕೇಸ್ ಬದಲಾವಣೆಗಳಾದ್ರೆ. ಇನ್ನು GST 10ನೇ ವರ್ಷಕ್ಕೆ ಕಾಲಿಡ್ತಿದೆ. ಯಾಕಂದ್ರೆ 2017ರ ಜುಲೈಯಲ್ಲಿ ಜಾರಿಗೆ ಬಂದಂತದ್ದು ಈ ಜುಲೈಗೆ 9 ವರ್ಷ ಆಗಿ 10ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಜಾರಿಗೆ ಬಂದಾಗ ಹೇಗೆ ರೋಲ್ ಔಟ್ ಮಾಡೋದು, ಎಷ್ಟು ಸ್ಲ್ಯಾಬ್ಸ್ ಇರಬೇಕು, ಈ ರೀತಿ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಈಗ ಸಾಕಷ್ಟು ಕನ್ಫ್ಯೂಷನ್ಸ್ ಕಡಿಮೆ ಆಗಿದೆ. ಈಗ ಸದ್ಯದ ಮಟ್ಟಿಗೆ ಇರೋದು ಸ್ಮಾರ್ಟರ್ AI ಪವರ್ಡ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಆ ಕಡೆ ಈಗ ಫೋಕಸ್ ಹೋಗ್ತಾ ಇದೆ. ಹೊಸ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋ ಮೂಲಕ ಕಾಸ್ಟ್ ಅನ್ನ ಕಡಿಮೆ ಮಾಡಬಹುದು. ಜೊತೆಗೆ ರೀಫಂಡ್ಸ್ ಪ್ರೋಸೆಸ್ ಅನ್ನ ಫಾಸ್ಟ್ ಆಗಿ ಮಾಡಬಹುದು. ಪ್ರೋಸೆಸ್ ಫಾಸ್ಟ್ ಆಗಾದ್ರೆ ಅದರ ಯೂಸ್ ಕೂಡ ಇಂಪ್ರೂವ್ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಸರ್ಕಾರ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ ಕೂಡ. ನೋಡೋಣ ಇನ್ನು ಏನೆಲ್ಲ ಬದಲಾವಣೆಗಳು ಬರ್ತವೆ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನ ಇಂಟ್ರೆಸ್ಟ್ ಇರೋರು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇತ್ತೀಚೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅಂದ್ರೆ ತುಂಬಾ ಗ್ರೇಟ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಬರದೇ ಇರಬಹುದು. ಬಟ್ ಒಂದಷ್ಟು ರಿಕವರಿ ಅಂತೂ ಆಗಿದೆ. ಕಳೆದ 2 ವಾರಗಳಲ್ಲಿ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಆಗದೆ ಇದ್ರು ಇಂಡಿವಿಜುವಲ್ ಸ್ಟಾಕ್ ಗಳ ಮಟ್ಟದಲ್ಲಂತೂ ಆಗಿದೆ. ಅದರಲ್ಲಿ ಟಾಪ್ 10 ವ್ಯಾಲ್ಯೂಡ್ ಕಂಪನಿಗಳಲ್ಲಿ 6 ಕಂಪನಿಗಳೇ ಸುಮಾರು 88,678 ಕೋಟಿಯನ್ನ ಆಡ್ ಮಾಡಿದಾವೆ ತಮ್ಮ ಗೇನ್ಗೆ. ಅದರಲ್ಲಿ ICICI ಬ್ಯಾಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಗೇನರ್ ಆಗಿದೆ. ಅಂದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ. ICICI ಬ್ಯಾಂಕ್ ಒಳ್ಳೆ ಲಾಭವನ್ನ ಪಡ್ಕೊಂಡಿದ್ರೆ ಅದರಲ್ಲಿ HDFC ಬ್ಯಾಂಕ್ 2ನೇ ಸ್ಥಾನದಲ್ಲಿದೆ, ಬಜಾಜ್ ಫೈನಾನ್ಸ್ ಇದೆ, ನಂತರ L&T ಕೂಡ ಒಂದಷ್ಟು ರಿಕವರಿಯನ್ನ ಮಾಡಿದೆ. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇದೆ. ಈವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇದೆ 3ನೇ ಸ್ಥಾನದಲ್ಲಿ. ಈ 6 ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಲಾಸ್ಟ್ 2 ವೀಕ್ಸ್ ಅಲ್ಲಿ. ಇನ್ನು ಸ್ವಲ್ಪ ಹಿಂದೆ ಉಳಿದಿರೋ ಅಂದ್ರೆ ಭಾರತಿ ಏರ್ಟೆಲ್,
LIC, TCS ಹಾಗೆ ಹಿಂದೂಸ್ತಾನ್ ಯೂನಿಲಿವರ್ ಕೂಡ ಇದೆ ಆ ಲಿಸ್ಟ್ ಅಲ್ಲಿ. ಅಂದ್ರೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಟಾಪ್ 10 ಕಂಪನಿಗಳಿದ್ದಾವೆ. ಅದರಲ್ಲಿ 6 ಕಂಪನಿಗಳು ಸುಮಾರು 88,678 ಕೋಟಿಯನ್ನ ತಮ್ಮ ಮಾರ್ಕೆಟ್ ಕ್ಯಾಪ್ಗೆ ಆಡ್ ಮಾಡಿದವು. ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗದೆ ಅವಾಗ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾಗ ಅದೇ ಲಾಸ್ಟ್ 2 ವೀಕ್ಸ್ ಅಲ್ಲಿ ಆಗಿದೆ. ಹಾಗಾಗಿ ಒಂದಷ್ಟು ಅಡಿಷನ್ ಕೂಡ ಆ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ಗೆ ಆಗಿದೆ. ಇನ್ನು JP Morgan ಅವರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಟ್ಯಾಕ್ಸ್ ಟ್ವೀಕ್ಸ್ ಪಾಲಿಸಿ ಸಪೋರ್ಟ್ ಟು ಕೀಪ್ ಈಕ್ವಿಟಿ ಇನ್ಫ್ಲೋ ಸ್ಟ್ರಾಂಗ್ ಇನ್ ಇಂಡಿಯಾ. JP Morgan ಇತ್ತೀಚಿನ ಟ್ಯಾಕ್ಸ್ ಬದಲಾವಣೆಗಳೇನಿತ್ತು, ಎಸ್ಪೆಷಲಿ ಗವರ್ನಮೆಂಟ್ ಬಾಂಡ್ ವಿಚಾರದಲ್ಲಿ ಸರ್ಕಾರ ತಗೊಂಡಿದ್ದು, ಆ ಬದಲಾವಣೆಗಳು ಜೊತೆಗೆ ಪಾಲಿಸಿ ಸಪೋರ್ಟ್ ಇವುಗಳು ಭಾರತಕ್ಕೆ ಬರುವಂತ ಇನ್ಫ್ಲೋನ ಸ್ಟ್ರಾಂಗ್ ಇಡ್ತವೆ ಅಂತ JP Morgan ಅವರು ಹೇಳ್ತಿದ್ದಾರೆ. ಜೊತೆಗೆ ಮೊನ್ನೆ ಕೂಡ ಏನ್ ಸರ್ಕಾರ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತು FIS ಟ್ಯಾಕ್ಸ್ ವಿಚಾರದಲ್ಲಿ, ಆನಂತರ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಅದ್ರ ಜೊತೆಗೆ ಈ ಪಾಲಿಸಿ ಚೇಂಜ್ ಜಸ್ಟ್ ಬಿಗಿನಿಂಗ್ ಅಂತ ಕೂಡ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಇನ್ನು ಆ ರೀತಿಯ ಹಲವು ಅನೌನ್ಸ್ಮೆಂಟ್ ಗಳು ಬರ್ಬೋದು ಅಂತ. ಸೊ ನೋಡೋಣ, ಇನ್ನೂ ಒಂದಷ್ಟು ಆ ರೀತಿಯ ನಿರ್ಧಾರಗಳೇನಾದ್ರೂ ಬಂದ್ರೆ ಮೇ ಬಿ ಇನ್ಫ್ಲೋಸ್ಗೆ ಒಳ್ಳೆ ಬೆಳವಣಿಗೆ ಆಗ್ಬೋದು. ಅದೇ ಮಾತನ್ನ JP Morgan ಅವರು ಕೂಡ ಹೇಳ್ತಿದ್ದಾರೆ. ಇನ್ನು ಭಾರತದ ಎಥೆನಾಲ್ ಸ್ಟ್ರಾಟಜಿ ಬಗ್ಗೆ ಒಂದು ಅಪ್ಡೇಟ್ ಇದೆ. ಆಟೋಮೇಕರ್ಸ್ ಟ್ರೇಡಿಂಗ್ ಕಾಶಿಯಸ್ಲಿ, ಕನ್ಸ್ಯೂಮರ್ಸ್ ರಿಮೇನ್ ಕನ್ವಿನ್ಸ್ಡ್ ಅಂಡ್ ಎಕ್ಸ್ಪರ್ಟ್ಸ್ ಆರ್ ವ್ಯಾರಿ. ಅಂದ್ರೆ E85 ಫ್ಯೂಯಲ್ ಬಗ್ಗೆ ಇತ್ತೀಚೆಗೆ ಅನೌನ್ಸ್ಮೆಂಟ್ ಗಳು ಬಂದಿದ್ವು ನೋಡಬಹುದು. ವಿತ್ ದ ರೋಲ್ ಔಟ್ ಆಫ್ E85 ಫ್ಯೂಯಲ್ ಇಲ್ಲಿ ಒಂದಷ್ಟು ಡೌಟ್ಸ್ ಇದೆ. ಈವನ್ ಆಟೋಮೇಕರ್ಸ್ ಕೂಡ ಡೌಟ್ಸ್ ಇದೆ, ಕನ್ಸ್ಯೂಮರ್ಸ್ ಕೂಡ ಇದೆ, ಎಕ್ಸ್ಪರ್ಟ್ಸ್ ಕೂಡ ಮಿಕ್ಸ್ಡ್ ಒಪಿನಿಯನ್ಸ್ ಕೊಡ್ತಿದ್ದಾರೆ. ಜೊತೆಗೆ ಭಾರತ ಏನು ಈ ನಿರ್ಧಾರವನ್ನ ತಗೊಂಡಿದೆ EV ಜೊತೆಗೆ ಎಥೆನಾಲ್ ಬ್ಲೆಂಡಿಂಗ್ ಮಾಡುವಂತದ್ದು, ಹಲವು ದೇಶಗಳು ಇದರಿಂದ ದೂರ ಉಳಿದಿದ್ವು. ಚೀನಾ ಆಗ್ಬೋದು, ಅಮೆರಿಕ ಆಗ್ಬೋದು. ಬಟ್ ಅಂತಹ ನಿರ್ಧಾರವನ್ನ ಭಾರತ ತಗೊಂಡು ಫ್ಲೆಕ್ಸ್ ಫ್ಯೂಯಲ್ ಹಾಗೂ EV ಎರಡರಲ್ಲೂ ಮುಂದುವರಿತಾ ಇದೆ. ಅಂದ್ರೆ EV ಕೂಡ ಸಪೋರ್ಟ್ ಮಾಡ್ತಾ ಇದೆ, ಫ್ಲೆಕ್ಸ್ ಫ್ಯೂಯಲ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹಲವು ದೇಶಗಳು ಇದನ್ನ ಅವಾಯ್ಡ್ ಮಾಡಿದ್ವು, ಯುರೋಪ್ನ ಹಲವು ದೇಶಗಳು ಕೂಡ. ಬಟ್ ಭಾರತ ಇದನ್ನ ಚಾಲೆಂಜ್ ಆಗಿ ತಗೊಂಡಿದೆ. ಇದರಲ್ಲಿ ಸಕ್ಸಸ್ ಆಗುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ಜೊತೆಗೆ ಆಟೋಮೇಕರ್ಸ್ ಪ್ರಾಪರ್ ಆಗಿ ಎಂಜಿನ್ಸ್ ಅನ್ನ ರೆಡಿ ಮಾಡಿದ್ರೆ ಮೇ ಬಿ ಫ್ಲೆಕ್ಸ್ ಫ್ಯೂಯಲ್ಸ್ ಸಕ್ಸಸ್ ಆಗುತ್ತೆ. ಜೊತೆಗೆ ಕನ್ಸ್ಯೂಮರ್ಸ್ ಕಾನ್ಫಿಡೆನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕೂ ಕೂಡ ಸದ್ಯದ ಮಟ್ಟಿಗೆ ಕ್ವಶನ್ ಮಾರ್ಕ್ಸ್ ಇದೆ. ಮೇ ಬಿ ಅಲ್ಲಿ ಒಂದಷ್ಟು ಕ್ವಶನ್ ಮಾರ್ಕ್ಸ್ ಕಡಿಮೆ ಆದ್ರೆ, ಕ್ಲಾರಿಟಿ ಸಿಗ್ತಾವಾದ್ರೆ ಈ ನಿಟ್ಟಿನಲ್ಲಿ ಸೇಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗಬಹುದು. ಅದು ಭಾರತಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆನೆ ಆಗುತ್ತೆ. ಏನು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ DSP ಅನಿಲ್ ಗಿಲಾನಿ ಅವರು ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ. ETFs ಇಂಡೆಕ್ಸ್ ಫಂಡ್ಸ್ ವಿಲ್ ಕಮಾಂಡ್ 30% ಆಫ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ. ಅಂದ್ರೆ ಮುಂದಿನ ದಿನಗಳಲ್ಲಿ ETF ಗಳು ಹಾಗೂ ಇಂಡೆಕ್ಸ್ ಫಂಡ್ ಗಳಲ್ಲಿ ಅತಿ ಹೆಚ್ಚಿನ ಹೂಡಿಕೆ ಇರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅಪ್ ಟು 30% ವರೆಗೂ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಹಾಗಾಗಿ ಈ ತರದ ಪ್ರಿಡಿಕ್ಷನ್ಸ್ ಮಾಡ್ತಿದ್ದಾರೆ. ನೋಡೋಣ. ಏನು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಇಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಟು ಅಕ್ಸಲರೇಟ್ EV push with 4 new models, 10+ refreshes by FY31. 4 ಹೊಸ ಮಾಡೆಲ್ ಗಳನ್ನ ಪ್ಲಾನ್ ಮಾಡ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ. ಜೊತೆಗೆ 30% EV ಪೆನೆಟ್ರೇಷನ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ 2031 ಇತ್ತೀಚೆಗೆ ತುಂಬಾ ಕಡಿಮೆ ಪ್ರೈಸ್ ಗೆ ಟಿಯಾಗೋ EV ಲಾಂಚ್ ಮಾಡಿದ್ದು ಕಂಪನಿ. ಇನ್ನು 4 ಹೊಸ ಮಾಡೆಲ್ಸ್ ಗಳನ್ನ ಮುಂದಿನ ದಿನಗಳಲ್ಲಿ ಲಾಂಚ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಇನ್ನು ವಾರಿ ಎನರ್ಜೀಸ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ವಾರಿ ಎನರ್ಜೀಸ್ ಸೇಸ್ US probe found no Chinese cells in its solar panels operations unaffected. ಅಂದ್ರೆ ಒಂದಷ್ಟು ಅಲಿಗೇಷನ್ಸ್ ಬಂದಿತ್ತು, ಇವರು ಚೀನೀಸ್ ಸೆಲ್ಸ್ ಅನ್ನ ಬಳಸ್ತಿದ್ದಾರೆ ಅಂತ. ಬಟ್ ಅಮೆರಿಕ ಇದರ ಬಗ್ಗೆ ವಿಚಾರಣೆ ಮಾಡಿದೆ, ಅಂದ್ರೆ ಅಮೆರಿಕದ ಪ್ಲಾಂಟ್ ಅಲ್ಲಿ. ಬಟ್ ಯಾವುದು ಚೀನೀಸ್ ಸೆಲ್ಸ್ ಇಲ್ಲ ಅನ್ನುವಂತ ರಿಪೋರ್ಟ್ ಬಂದಿದೆ ಅನ್ನುವಂತ ಅಪ್ಡೇಟ್ ಅನ್ನ ವಾರಿ ಎನರ್ಜೀಸ್ ಕೊಟ್ಟಿದೆ. ಒಳ್ಳೆಯ ಬೆಳವಣಿಗೆ ನೋಡಬಹುದು. US ಇನ್ವೆಸ್ಟಿಗೇಷನ್ ಡಿಡ್ ನಾಟ್ ಫೈಂಡ್ ದಟ್ ದ ಕಂಪನಿ ಹ್ಯಾಡ್ ಎಕ್ಸ್ಪೋರ್ಟೆಡ್ ಸೋಲಾರ್ ಪ್ಯಾನೆಲ್ಸ್ ಮೇಡ್ ವಿತ್ ಚೀನೀಸ್ ಸೋಲಾರ್ ಸೆಲ್ಸ್. ಚೀನಾದ ಸೋಲಾರ್ ಸೆಲ್ಸ್ ಅನ್ನ ಯೂಸ್ ಮಾಡಿರುವಂತ ಯಾವುದೇ ಸೋಲಾರ್ ಪ್ಯಾನೆಲ್ಸ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡಿಲ್ಲ, ಅದನ್ನು ಸ್ವತಃ US ಇನ್ವೆಸ್ಟಿಗೇಷನ್ ಹೇಳಿದೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಒಳ್ಳೆ ಸುದ್ದಿ ಕಂಪನಿಗೆ. ನೋಡೋಣ ನಾಳೆ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕಂಡು ಬರುತ್ತಾ ಸ್ಟಾಕ್ ಅಲ್ಲಿ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ನಮ್ಮ ವೆಲ್ತೋರಿಯಾ ಚಾನಲ್ ನ ಈ ವಿಡಿಯೋನು ಕೂಡ ನೋಡಿ, ಇದ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನು ಸಹ ಕೊಡಿ. ಮೇ ಬಿ ಮುಂದೆ ಇನ್ನಷ್ಟು ವಿಷಯಗಳನ್ನ ಕವರ್ ಮಾಡ್ಲಿಕ್ಕೆ ಅದು ನಮಗೆ ಸಹಕಾರಿಯಾಗುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.